ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿಯನ್ನ ನೀಡಿಲ್ಲ ಸರ್ಕಾರ. ಆರ್ಎಸ್ಎಸ್ ಅನುಮತಿ ಅರ್ಜಿ ಪರಿಗಣನೆಗೆ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಆರ್ಎಸ್ಎಸ್ ಅನುಮತಿ ಅರ್ಜಿಯನ್ನ ಪರಿಗಣನೆ ಮಾಡಬೇಕು ಅಂತ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ನವೆಂಬರ್ 2ನೇ ತಾರೀಕು ಚಿತ್ತಾಪುರದಲ್ಲಿ ಪಥಸಂಚಲನವನ್ನ ಮಾಡ್ತೀವಿ ಅಂತ ಆರ್ಎಸ್ಎಸ್ ಹೇಳಿದೆ. ಆರ್ಎಸ್ಎಸ್ ಅರ್ಜಿಯನ್ನ ಪರಿಗಣಿಸೋದಕ್ಕೆ ಸರ್ಕಾರಕ್ಕೆ ಕಲಬುರಗಿ ಹೈಕೋರ್ಟ್ ಪೀಠ ಈಗ ಸೂಚನೆ ಕೊಟ್ಟಿದೆ. ಇವತ್ತು ನಡೆಯಬೇಕಾಗಿದ್ದಂತಹ ಆರ್ಎಸ್ಎಸ್ ಪಥಸಂಚಲನಕ್ಕೆ ಸರ್ಕಾರ ಅನುಮತಿಯನ್ನು ಕೊಟ್ಟಿರಲಿಲ್ಲ. ಸರ್ಕಾರದ ಈ ನಿರ್ಧಾರವನ್ನ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿತ್ತು ಆರ್ಎಸ್ಎಸ್. ಆದರೆ ಈ ಸಂದರ್ಭದಲ್ಲಿ ಪಥಸಂಚಲನದ ದಿನಾಂಕವನ್ನ ಬದಲಿಸೋದಕ್ಕೆ ಸಾಧ್ಯವೇ ಅಂತ ಹೈಕೋರ್ಟ್ ಕೇಳಿತು. ನವೆಂಬರ್ 2ನೇ ತಾರೀಕು ಚಿತ್ತಾಪುರದಲ್ಲಿ ಪಥಸಂಚಲನವನ್ನ ಮಾಡ್ತೀವಿ ಅಂತ ಆರ್ಎಸ್ಎಸ್ ಹೇಳಿದೆ. ಇದಕ್ಕೆ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಆರ್ಎಸ್ಎಸ್ ಪರ ವಕೀಲರಿಗೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಡಿಸಿ, ತಹಶೀಲ್ದಾರ್, ಪೊಲೀಸರಿಗೆ ಹೊಸ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಆರ್ಎಸ್ಎಸ್ ಅರ್ಜಿಯನ್ನ ಪರಿಗಣಿಸಿ ಅಂತ ಸರ್ಕಾರಕ್ಕೂ ಕೂಡ ಈ ಸಂದರ್ಭದಲ್ಲಿ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಇನ್ನು ಅದಾದ ನಂತರ ವಿಚಾರಣೆಯನ್ನು ಅಕ್ಟೋಬರ್ 24ಕ್ಕೆ ಕಲಬುರಗಿ ಹೈಕೋರ್ಟ್ ಪೀಠ ಈಗ ಮುಂದೂಡಿದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಸರ್ಕಾರ ಅನುಮತಿಯನ್ನು ಕೊಟ್ಟಿರಲಿಲ್ಲ. ಹೀಗಾಗಿ ಕೋರ್ಟ್ ಮೆಟ್ಟಿಲೇರಿತ್ತು. ಕಾನೂನು ಸುವ್ಯವಸ್ಥೆಯನ್ನು ಗಮನದಲ್ಲಿಟ್ಟುಕೊಂಡು ಅನುಮತಿಯನ್ನ ನೀಡಿಲ್ಲ ಅಂತ ಸರ್ಕಾರ ಹೇಳಿದೆ. ಇವತ್ತು ಮತ್ತೊಂದು ಸಂಘಟನೆ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. ಭೀಮ್ ಆರ್ಮಿ, ದಲಿತ್ ಪ್ಯಾಂಥರ್ಸ್ ಪ್ರತಿಭಟನೆಗೆ ಅನುಮತಿಯನ್ನು ಕೋರಿದೆ. ಈ ಕಾರಣದಿಂದಾಗಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿಯನ್ನ ನೀಡಿಲ್ಲ ಅಂತ ಎಜಿ ಶಶಿಕಿರಣ್ ಶೆಟ್ಟಿ ಹೇಳಿದ್ದಾರೆ. ಸರ್ಕಾರದ ಪರ ವಕೀಲರು ಈ ರೀತಿಯಾಗಿ ವಾದವನ್ನು ಮಾಡಿದ್ರು. ಆರ್ಎಸ್ಎಸ್ ಭೀಮ್ ಆರ್ಮಿಗೆ ಪ್ರತ್ಯೇಕ ಸಮಯವನ್ನ ನೀಡಿ ಅಂತ ಹೈಕೋರ್ಟ್ ಹೇಳಿದೆ. ಎರಡೂ ಸಂಘಟನೆಗಳಿಗೆ ಪ್ರತ್ಯೇಕ ಸಮಯವನ್ನ ನಿಗದಿಪಡಿಸೋದಕ್ಕೆ ಈ ಸಂದರ್ಭದಲ್ಲಿ ಹೈಕೋರ್ಟ್ ಪೀಠ ಸೂಚನೆಯನ್ನ ಕೊಟ್ಟಿದೆ. ಇವತ್ತು ನಡಿಬೇಕಾಗಿದ್ದಂತ ಪಥಸಂಚಲನಕ್ಕೆ ಸರ್ಕಾರ ಅನುಮತಿಯನ್ನ ನೀಡಿರಲಿಲ್ಲ. ಯಾವ ಕಾರಣಕ್ಕೆ ನೀಡಿಲ್ಲ ಅನ್ನುವಂಥ ವಿಚಾರವನ್ನ ವಾದದ ಸಂದರ್ಭದಲ್ಲಿ ಸರ್ಕಾರದ ಪರ ವಕೀಲರು ಹೇಳಿದ್ದಾರೆ. ಕಾನೂನು ಸುವ್ಯವಸ್ಥೆಯನ್ನು ಗಮನದಲ್ಲಿಟ್ಟುಕೊಂಡು ಅನುಮತಿಯನ್ನ ನೀಡಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಆರ್ಎಸ್ಎಸ್ ನ ವಾದ ಏನಾಗಿತ್ತು ಅದನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ, ಪಥಸಂಚಲನ ರದ್ದು ಮಾಡೋದು ಸರ್ಕಾರದ ಉದ್ದೇಶ, ಅದಕ್ಕೆ ಅನುಮತಿಯನ್ನು ಕೊಟ್ಟಿಲ್ಲ ಅಂತ ಆರ್ಎಸ್ಎಸ್ ಹೇಳಿದೆ. ಆರ್ಎಸ್ಎಸ್ ಪರ ವಕೀಲರು ವಾದದ ಸಂದರ್ಭದಲ್ಲಿ ಅಕ್ಟೋಬರ್ 13ನೇ ತಾರೀಕಿನಿಂದ ಮಾಹಿತಿಯನ್ನು ನೀಡಿದ್ರು ಕೂಡ ಅನುಮತಿಯನ್ನ ಕೊಟ್ಟಿಲ್ಲ. ಅಕ್ಟೋಬರ್ 17ಕ್ಕೆ ಕಾರ್ಯನಿರ್ವಾಹಕ ಮ್ಯಾಜಿಸ್ಟ್ರೇಟ್ಗೆ ಅರ್ಜಿ ಸಲ್ಲಿಸಲಾಗಿತ್ತು. ನಿನ್ನೆ ಏಕಾಏಕಿಯಾಗಿ ಅನುಮತಿಯನ್ನ ನಿರಾಕರಿಸಿ ಆದೇಶ ಮಾಡಿದ್ದಾರೆ. ಭದ್ರತೆಯನ್ನ ನೀಡುವಂತೆ ಪೊಲೀಸರಿಗೂ ಕೂಡ ಮನವಿಯನ್ನ ಮಾಡಿದ್ದೀವಿ, ಅದರ ಜೊತೆಗೆ 6,000 ರೂಪಾಯಿ ಶುಲ್ಕವನ್ನು ಕೂಡ ಪಾವತಿಸಿದ್ದೀವಿ ಅಂತ ಆರ್ಎಸ್ಎಸ್ ಪರ ವಕೀಲ ಅರುಣ್ ಶ್ಯಾಮ್ ಅವರು ವಾದ ಮಾಡುವಂತಹ ಸಂದರ್ಭದಲ್ಲಿ ಹೇಳಿದ್ರು. ಅಷ್ಟಾದ್ರೂ ಕೂಡ ಅನುಮತಿಯನ್ನ ಕೊಟ್ಟಿಲ್ಲ ಅಂತ. ಪಥಸಂಚಲನ ರದ್ದು ಮಾಡೋದೇ ಸರ್ಕಾರದ ಉದ್ದೇಶ ಆಗಿತ್ತು. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಸರ್ಕಾರ ಅನುಮತಿಯನ್ನ ಕೊಟ್ಟಿಲ್ಲ. ಆರ್ಎಸ್ಎಸ್ ಅನುಮತಿ ಅರ್ಜಿ ಪರಿಗಣನೆ ಮಾಡಬೇಕು ಅಂತ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಬೇರೆ ದಿನಾಂಕದಂದು ಅಂದ್ರೆ ನವೆಂಬರ್ 2ನೇ ತಾರೀಕು ಚಿತ್ತಾಪುರದಲ್ಲಿ ಪಥಸಂಚಲನವನ್ನ ಮಾಡ್ತೀವಿ ಅಂತ ಆರ್ಎಸ್ಎಸ್ ಕೂಡ ಹೇಳಿದೆ. ಆರ್ಎಸ್ಎಸ್ ಅರ್ಜಿಯನ್ನ ಪರಿಗಣಿಸೋದಕ್ಕೆ ಕಲಬುರಗಿ ಹೈಕೋರ್ಟ್ ಪೀಠ ಈಗ ಸೂಚನೆಯನ್ನ ಕೊಟ್ಟಿದೆ. ಇವತ್ತು ನಡಿಬೇಕಾಗಿದ್ದಂತಹ ಪಥಸಂಚಲನ ಇದು. ಆದರೆ ಪಥಸಂಚಲನದ ದಿನಾಂಕವನ್ನ ಬದಲಿಸೋದಕ್ಕೆ ಸಾಧ್ಯವೇ ಅಂತ ಹೈಕೋರ್ಟ್ ಪೀಠ ಇವತ್ತು ಕೇಳ್ತು. ನವೆಂಬರ್ 2ನೇ ತಾರೀಕು ಚಿತ್ತಾಪುರದಲ್ಲಿ ಪಥಸಂಚಲನವನ್ನ ಮಾಡ್ತೀವಿ ಅಂತ ಆ ಒಂದು ಸಂದರ್ಭದಲ್ಲಿ ಆರ್ಎಸ್ಎಸ್ ಹೇಳಿದೆ. ಹೀಗಾಗಿ ಅನುಮತಿಗೆ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಿ ಅಂತ ಆರ್ಎಸ್ಎಸ್ ಪರ ವಕೀಲರಿಗೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿರೋದು. ಇನ್ನು ಇದೇ ಸಂದರ್ಭದಲ್ಲಿ ಸರ್ಕಾರಕ್ಕೂ ಕೂಡ ಕೋರ್ಟ್ ಹೇಳಿದೆ ಆರ್ಎಸ್ಎಸ್ ಅರ್ಜಿಯನ್ನ ಪರಿಗಣಿಸಿ ಅಂತ ಸರ್ಕಾರಕ್ಕೂ ಕೂಡ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಇನ್ನು ಸರ್ಕಾರದ ವಾದ ಹಾಗಾದ್ರೆ ಏನಾಗಿತ್ತು? ಅನುಮತಿ ನಿರಾಕರಣೆಗೆ ಕಾನೂನು ಸುವ್ಯವಸ್ಥೆ ಕಾರಣ, ಯಾವ ಕಾರಣಕ್ಕಾಗಿ ಅನುಮತಿಯನ್ನ ನೀಡಲಾಗಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಕೋರ್ಟ್ ಮುಂದೆ ಸರ್ಕಾರದ ಪರ ವಕೀಲ ಎಜಿ ಶಶಿಕಿರಣ್ ಶೆಟ್ಟಿ ಅವರು ವಾದ ಮಾಡುವಂತಹ ಸಂದರ್ಭದಲ್ಲಿ ಹೇಳಿದ್ರು. ಕಾನೂನು ಸುವ್ಯವಸ್ಥೆಯನ್ನು ಗಮನದಲ್ಲಿಟ್ಟುಕೊಂಡು ಪಥಸಂಚಲನಕ್ಕೆ ಅನುಮತಿಯನ್ನ ನೀಡಿಲ್ಲ. ಇವತ್ತು ಮತ್ತೊಂದು ಸಂಘಟನೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಭೀಮ್ ಆರ್ಮಿ, ದಲಿತ್ ಪ್ಯಾಂಥರ್ಸ್ ಕೂಡ
ಪ್ರತಿಭಟನೆಗೆ ಅನುಮತಿಯನ್ನು ಕೋರಿವೆ. ಹೀಗಾಗಿ ಕಾನೂನು ಸುವ್ಯವಸ್ಥೆಯನ್ನು ಗಮನದಲ್ಲಿಟ್ಟುಕೊಂಡು ಪಥಸಂಚಲನಕ್ಕೆ ಅನುಮತಿಯನ್ನು ಕೊಟ್ಟಿಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ RSS ಪರ ವಕೀಲ ಸತ್ಯನಾರಾಯಣ ಆಚಾರ್ಯ ಅವರು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಮಾತಾಡಿದ್ರು. ಏನ್ ಹೇಳಿದ್ರು ಬನ್ನಿ ನೋಡ್ಕೊಂಡು ಬರೋಣ. ತೀವ್ರ ಕುತೂಹಲ ಮೂಡಿಸಿರುವಂತಹ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ RSS ನಡೆಸಲು ಉದ್ದೇಶಿಸಿರುವಂತಹ ಪಥಸಂಚಲನ ಕಾರ್ಯಕ್ರಮ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಹೈಕೋರ್ಟ್ ಇವತ್ತು ನವೆಂಬರ್ 2ನೇ ತಾರೀಕು ಮಾಡುವುದಕ್ಕಾಗಿ ಪಥಸಂಚಲನಕ್ಕೆ ಅನುಮತಿಯನ್ನು ನೀಡಿದೆ. ಜೊತೆಗೆ ವಿಚಾರಣೆಯನ್ನು 24ರವರೆಗೆ ಮುಂದೂಡಿದೆ. ಹಾಗಾದರೆ ವಾದ ವಿವಾದ ಏನಾಯಿತು? ಸ್ವತಃ ಹೈಕೋರ್ಟ್ನಲ್ಲಿ RSS ಪರವಾಗಿ ವಾದ ಮಾಡಿರುವಂತಹ ವಕೀಲರು ನಮ್ಮ ಜೊತೆ ಇದ್ದಾರೆ. ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳೋಣ. ಆದರೆ ನಿನ್ನೆ ರಾತ್ರಿ 12:20 ಸುಮಾರು 12:20 ಸುಮಾರಕ್ಕೆ ಏನಿಲ್ಲ ರಿಜೆಕ್ಟ್ ಮಾಡಿದ್ದೀವಿ ಅಂತ ನಮ್ಮ ಕಮ್ಯುನಿಕೇಷನ್ ಸರ್ವ್ ಮಾಡಿದ್ದಾರೆ. ಸೊ ಅದನ್ನು ಕೂಡ ನಾವು ಚಾಲೆಂಜ್ ಮಾಡಿ ಅಮೆಂಡ್ಮೆಂಟ್ ಅಪ್ಲಿಕೇಶನ್ ಹಾಕಿದ್ದೀವಿ. ಇವತ್ತು ನಮ್ಮ ಇಲ್ಲಿ ಮತ್ತು ನಾವು ಇಲ್ಲಿಂದ ಮತ್ತು ನಮ್ಮ ಸೀನಿಯರ್ ಡೆಸಿಗ್ನೇಟೆಡ್ ಅರುಣ್ ಶ್ಯಾಮ್ ಅವರು ಅಲ್ಲಿ ಆರ್ಗ್ಯುಮೆಂಟ್ ಮಾಡಿದ್ದಾರೆ. ಅದನ್ನು ಕೂಲಂಕಷವಾಗಿ ಮತ್ತು AG ಅವರು ಕೂಡ ಆರ್ಗ್ಯುಮೆಂಟ್ ಮಾಡಿದ್ದಾರೆ. ಅದನ್ನು ಕೂಲಂಕಷವಾಗಿ ಪರಿಗಣಿಸಿ ಮತ್ತು ಯಾವುದೇ ಅಹಿತಕರ ಘಟನೆ ಆಗದಂತ ನಾವು ನೋಡ್ಕೊಳ್ಳೋದು ನಮ್ಮೆಲ್ಲರದ್ದು ಜವಾಬ್ದಾರಿ ಇರೋದ್ರಿಂದ ನಾವು ಸ್ಟೇಟ್ದವ್ರಿಗೆ ನಾವು ಸೂಕ್ತವಾದ ಕೋಆಪ್ರೇಷನ್ ಮಾಡ್ತೀವಿ ಅಂತ ನಾವು ಹೇಳಿದ್ದೀವಿ. ಅದ್ರ ಪ್ರಕಾರ ಏನಿಲ್ಲ ಅವರು ನಾವು 2ನೇ ತಾರೀಕು ನಾವು ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ಅದಕ್ಕೆ ನೀವು ಏನೇನು ಅವರು ಮಾಡ್ಕೋಬೇಕು ಅದಕ್ಕೆ ಅವರು ಸ್ಪಂದಿಸಬೇಕು, ಅಥಾರಿಟೀಸ್ ಸ್ಪಂದಿಸಬೇಕು. ಅದಕ್ಕೆ ಏನು ನಮ್ಮ ರೂಟ್ ನಾವೇನು ರೂಟ್ ಕೊಟ್ಟಿದ್ದೀವಿ ಆ ರೂಟಿಗೆ ಏನೇನು ನಾವು ಅಂಡರ್ಟೇಕಿಂಗ್ ಕೊಟ್ಟಿದ್ದೀವಿ. ಅವ್ರೇನು ನಮ್ಮ ಕ್ವೆರೀಸ್ ಕೇಳಿದರು ಆ ಕ್ವೆರೀಸ್ಗೆಲ್ಲ ನಾವು ಆನ್ಸರ್ಸ್ ಕೊಟ್ಟಿದ್ದೀವಿ, ಸಮರ್ಪಕವಾದ ಆನ್ಸರ್ಸ್ ಕೊಟ್ಟಿವಿ. ಆದರೂ ಕೂಡ ಅದನ್ನು ಕಾರಣಾಂತರದಿಂದ ಅವರು ರಿಜೆಕ್ಟ್ ಮಾಡಿದ್ದಾರೆ. ಅದು ಸಬ್ಜೆಕ್ಟ್ ಮ್ಯಾಟರ್ ಆಫ್ ದಿ ಕೋರ್ಟ್, ಅದಕ್ಕೆ ನಾವು ಈಗೇನು ಹೇಳೋದಿಲ್ಲ. ಆದರೆ ಈಗ ನಮಗೇನು 2ನೇ ತಾರೀಕು ಮಾಡಲಿಕ್ಕೆ ನಮಗೆ ಮಾಡ್ಬೋದು ಅಂತ ನಾವು ಹೇಳಿದ್ದೀವಿ. 2ನೇ ತಾರೀಕು ನಮ್ಗೆ ಇವತ್ತೇ ಬೇಡ, ಇವತ್ತು ಆಗೋದಿಲ್ಲ ಅಂದರೆ 2ನೇ ತಾರೀಕು ಮಾಡ್ತೀವಿ, ನಮಗೇನು ತೊಂದರೆ ಇಲ್ಲ ಅದ್ರ ಬಗ್ಗೆ. ಸೊ 2ನೇ ತಾರೀಕು ಮಾಡೋದಕ್ಕೆ ಏನು ಅವರು ಕ್ರಮ ಅವರು ಅಥಾರಿಟೀಸ್ ಏನು ಕ್ರಮ ತೊಳ್ಕೊ ನಮ್ಮ ಅಪ್ಲಿಕೇಶನ್ ಮೇಲೆ ಅವ್ರಿಗೆ ರಿಪೋರ್ಟ್ ಸಬ್ಮಿಟ್ ಮಾಡಲಿಕ್ಕೆ ಕೋರ್ಟ್ ನಿರ್ದೇಶನ ಕೊಟ್ಟಿದ್ದಾರೆ. 24ನೇ ತಾರೀಕು ಫರ್ದರ್ ಹಿಯರಿಂಗ್ ಇರುತ್ತೆ. ರಿಪೋರ್ಟ್ ಸಬ್ಮಿಟ್ ಮಾಡಿದ ಮೇಲೆ ಕೋರ್ಟ್ ಫರ್ದರ್ ಆರ್ಡರ್ಸ್ ಪಾಸ್ ಮಾಡ್ತದೆ. ಸರ್ಕಾರಿ ವಕೀಲರ ವಾದ ಏನಾಗಿತ್ತು, ಯಾಕೆ ಅನುಮತಿ ನಿರಾಕರಿಸಲಾಗ್ತಾ ಇದೆ ಅನ್ನೋಂಥದ್ದು ಅವ್ರು ಹೇಳಿರೋದು. ಅವ್ರ ಪ್ರಕಾರ ಇನ್ನೊಂದು ಆರ್ಗನೈಸೇಷನ್ನು ಇನ್ನು 2 ಆರ್ಗನೈಸೇಷನ್ ಕೂಡ ಅದೇ ರೂಟ್ನಲ್ಲಿಯೇ ಪಥಸಂಚಲನ ಮಾಡ್ತೀವಿ ಅಂಥೇಳಿ ನಿನ್ನೆ ಅಪ್ಲಿಕೇಶನ್ ಕೊಟ್ಟಿದ್ದಾರಂತೆ. ಸೊ ನಮ್ಮ ಪಥಸಂಚಲನ ಮತ್ತು ಅವರ ಪಥಸಂಚಲನ ಎರಡೂ ಒಂದೇ ರೂಟ್ನಲ್ಲಿ ಆದರೆ ಏನಾದರೂ ತೊಂದರೆ ಆಗ್ಬೋದು ಅಂತನೋ ಒಂದು ಮುಂದಾಲೋಚನೆಯಿಂದ ತಹಶೀಲ್ದಾರ್ ಅವರು ಈ ಆರ್ಡರ್ ತೊಗೊಂಡಿದ್ದಾರೆ ಅಂತ AG ಅವ್ರದ್ದು ಆರ್ಗ್ಯುಮೆಂಟ್ ಇತ್ತು. ಬಟ್ ನಾವು ಅಪ್ಲಿಕೇಶನ್ ಕೊಟ್ಟು 13ನೇ ತಾರೀಕೆ ಕೊಟ್ಟಿದ್ದೀವಿ ನಾವು ಅಪ್ಲಿಕೇಶನ್, ಅಂದರೆ 5-6 ದಿನಗಳ ಮೊದಲೇ. ಅವರು ನಿನ್ನೆ ನಾವು ಇಟ್ಕೊಂಡಿದ್ದೀವಿ ಅನ್ನೋ ಕಾರಣಕ್ಕೇ ನಿನ್ನೆ ಅವ್ರು ಬೆಳಗ್ಗೆ ಆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ನಮ್ದು ತಡೆಯೋಗೋಸ್ಕರ. ಸೊ ಹಾಗಾಗಿ ನಾವು ಅದೇ ಆರ್ಗ್ಯುಮೆಂಟ್ ಮಾಡಿದ್ವಿ. 2ನೇ ತಾರೀಕು ಮಾಡಬೇಕು ಅನ್ನುವಂಥದ್ದು ತಮ್ಮ ಮನವಿಯಾಗಿತ್ತಾ ಅಥವಾ ಕೋರ್ಟೇ ಡೈರೆಕ್ಷನ್ ಮಾಡಲಿಲ್ಲ? ಈಗ ನಮ್ಮ ಚೇಂಜ್ ಸರ್ಕಮ್ಸ್ಟೆನ್ಸ್ ನಾವು ನಮ್ಮದೇನದೆ, ನಮ್ದು ಯಾವುದು ದುರುದ್ದೇಶ ಇಲ್ಲ ಇವತ್ತು ಮಾಡಬೇಕು ಅವತ್ತು ಮಾಡಬೇಕು ಅಂತೇಳಿ ಅವ್ರದ್ದು ಅನ್ಕೋ ಹಾಗೆ ಅನ್ನೋ ಅಂಥದ್ದೇನಿಲ್ಲ. ಈ ಬೇರೆ ಕಡೆ ಆಲ್ರೆಡಿ ನಾವು ಎಂಟೈರ್ ಡಿಸ್ಟ್ರಿಕ್ನಲ್ಲಿ 59 ಪ್ಲೇಸಸ್ನಲ್ಲಿ ನಾವು ಪಥಸಂಚಲನ ಮಾಡಿದ್ದೀವಿ. ಅದೆಲ್ಲ ಗೌರ್ಮೆಂಟ್ನಲ್ಲಿ ರೆಕಾರ್ಡ್ ಇದೆ, ಯಾವ ಥರದ ತೊಂದರೆಗಳು ಯಾರಿಗೂ ಆಗಿಲ್ಲ. ಸೊ ನಿನ್ನೆ ಇವತ್ತು ಕೂಡ ಇಲ್ಲಿ ನಮ್ಮ ದೇವದುರ್ಗದಲ್ಲಿ ಕೂಡ ಇದೆ, ಬಟ್ ಅಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ, ಅಲ್ಲಿ ಏನೂ ತೊಂದರೆ ಆಗಿಲ್ಲ, ಆಗೋದು ಇಲ್ಲ. ಇವತ್ತಾದರೆ ಮತ್ತೆ ಸೇಡಮ್ನಲ್ಲಿ ಕೂಡ ಈ ಅಪ್ಲಿಕೇಶನ್ ಕೊಟ್ಟರು, ಅದ್ರ ಮೇಲೆ ಏನೂ ಅವ್ರು ಕ್ರಮ ತಗೊಂಡಿಲ್ಲ. ಆದರೆ ಇವತ್ತು 144 ಅವರು ಇಂಪೋಸ್ ಮಾಡಿದ್ದಾರೆ ಅಂತ ಈಗ ನಮಗೆ ಗೊತ್ತಾಗಿದೆ. ಇವೆಲ್ಲ ಕಾರಣ ಅಂತ ಇದಕ್ಕೆಲ್ಲ ನಾವು ಈಗೇನು ಸ್ಪಂದಿಸ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಎಲ್ರಿಗೂ ಗೊತ್ತಾಗ್ತಿದ್ರು ಮುಂದಿನ ಏನು ಇದು ಉದ್ದೇಶ ಏನೇನಂತೆ, ಯಾರ ಉದ್ದೇಶ ಸದುದ್ದೇಶ ಇದೆ, ಯಾರ್ದು ಅದು ದುರುದ್ದೇಶ ಇದೆ ಅಂತ ಅವರು ಜನರು ಅದನ್ನು ನೋಡಬೇಕಷ್ಟೇ. ಇದು ಕಲಬುರಗಿ ಹೈಕೋರ್ಟ್ನಲ್ಲಿ RSS ಪರವಾಗಿ ವಾದ ಮಾಡಿರುವಂತಹ ವಕೀಲರ ಹೇಳಿಕೆ ಆಗಿರೋಂಥದ್ದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿಯಿಂದ ಕ್ಯಾಮರಾ ಪರ್ಸನ್ ಇಂದ್ರಜಿತ್ ಜೊತೆ ನಾನು ಶರಣಯ್ಯ ಹಿರೇಮಠ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.